ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ 10ನೇ ತರಗತಿಯ ಸಮಾಜ ವಿಷಯದ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬಿಡುಗಡೆ ಮಾಡಿರುವ ಮಾದರಿ ಪ್ರಶ್ನೆ ಪತ್ರಿಕೆ 4 ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಈಗ ಆಲ್ರೆಡಿ 3 ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದ್ದೇವೆ. ಆ ಎಲ್ಲ ವಿಡಿಯೋಸ್ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ ಮತ್ತು ಎಲ್ಲ ಸಬ್ಜೆಕ್ಟಿಗೂ ನಾವು ಮಾಡಿರೋದ್ರಿಂದ ಅದೆಲ್ಲ ಲಿಂಕು ಡಿಸ್ಕ್ರಿಪ್ಷನ್ಗಿರುತ್ತೆ. ಹೋಗಿ ನೀವು ನೋಡಿ ಅದೆಲ್ಲವನ್ನು ಚೆಕ್ಔಟ್ ಮಾಡಿಕೊಂಡು ಒಂದ್ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಫಸ್ಟ್ ಮೇನ್ ಬಹು ಆಯ್ಕೆಯ ಪ್ರಶ್ನೆಗಳು. ಫಸ್ಟ್ ಕ್ವಶನ್, 2ನೇ ಮಹಾಯುದ್ಧದಲ್ಲಿ ನಂತರ ಶೀತಲ ಸಮರದಲ್ಲಿ ತೊಡಗಿದಂತಹ ರಾಷ್ಟ್ರಗಳು ಕೇಳಿದ್ದಾರೆ. ಸೊ ಈ ಕೊಟ್ಟರೆ 4 ಆಪ್ಷನಲ್ಲಿ ಅಮೇರಿಕ ಸಂಯುಕ್ತ ಸಂಸ್ಥಾನ ಮತ್ತು ಸೋವಿಯತ್ ರಷ್ಯಾ ಆಗಿರ್ತದೆ ಮಕ್ಕಳ. ನೆಕ್ಸ್ಟ್ 3ನೇ ಪ್ರಶ್ನೆ, ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ಕಚೇರಿ ಇರುವುದು ಜೆನೆವಾದಲ್ಲಿ, ಆಪ್ಷನ್ ಡಿ. ನೆಕ್ಸ್ಟ್ 4ನೇ ಕ್ವಶನ್, ಮೌನ ಕಣಿವೆ ಆಂದೋಲನ ಪ್ರಾರಂಭವಾದ ರಾಜ್ಯ ಕೇಳಿದರೆ ಕೇರಳ. ನೆಕ್ಸ್ಟ್, ಭಾರತದ ಮೊದಲ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ ಪ್ರಾರಂಭವಾಗಿದ್ದು ಕುಲ್ಟಿಯಲ್ಲಿ, ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 6ನೇ ಪ್ರಶ್ನೆ, ಭಾರತದ ಪ್ರಾದೇಶಿಕ ಮತ್ತು ಸ್ವತಂತ್ರ GPS ವ್ಯವಸ್ಥೆಯ ಹೆಸರು ನಾವಿಕ್ ಆಗಿರ್ತದೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 7th ಕ್ವಶನ್, ಏಕರೂಪದ ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಅವಕಾಶ ಮಾಡಿಕೊಟ್ಟಂತಹ ಭಾರತದ ಸಂವಿಧಾನದ ತಿದ್ದುಪಡಿ 73ನೇ ತಿದ್ದುಪಡಿ ಆಗಿರ್ತದೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 8th ಕ್ವಶನ್, ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಸ್ಥಾಪನೆಯಾದ ವರ್ಷ ಕೇಳಿದರೆ ಅದು 1978 ಆಗಿರ್ತದೆ, ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದಿಷ್ಟು MCQ ಕ್ವಶನ್ಸ್ ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಮೇನ್ 1 ಅಂಕದ ಪ್ರಶ್ನೆಗಳು. 9ನೇ ಪ್ರಶ್ನೆ, ಮಹಲ್ ಎಂದರೇನು ಅಂತ ಕೇಳಿದರೆ, ಮಹಲ್ ಎಂದರೆ ತಾಲೂಕು ಅಂತ ಹೇಳಿ ಅರ್ಥ. 10ನೇದು, ಸೋಷಿಯಲಿಸ್ಟರು ಮತ್ತು ಕಮ್ಯುನಿಸ್ಟರನ್ನು ಹಿಟ್ಲರನ್ನು ಹೇಗೆ ಹತ್ಯಕ್ಕೆ ಇದ್ದನು. ಸೊ ಹಿಟ್ಲರ್ ಜರ್ಮನಿ ಉದ್ಯಮಿಗಳ ಸಂಪೂರ್ಣ ಸಹಾಯವನ್ನು ಪಡೆದು ಸೋಷಿಯಲಿಸ್ಟ್ ಮತ್ತು ಕಮ್ಯುನಿಸ್ಟ್ಗಳನ್ನು ಹತ್ತಿಕ್ತಾನೆ. 11ನೇ ಪ್ರಶ್ನೆ, ದ್ವಿತೀಯ ಮಹಾಯುದ್ಧದ ಬಳಿಕ ಮಕ್ಕಳ ಕ್ಷೇಮಾಭಿವೃದ್ಧಿಗಾಗಿ ಸ್ಥಾಪನೆಯಾದ ವಿಶ್ವಸಂಸ್ಥೆಯ ಆಶ್ರಯದ ಸಂಸ್ಥೆ ಯಾವುದು ಕೇಳಿದರೆ ಅದು ಯುನಿಸೆಫ್, ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ನಿಧಿಯಾಗಿರ್ತದೆ. 12ನೇ ಪ್ರಶ್ನೆ, ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಅಂತ ಹೇಳಿದವರು ಮಹಾತ್ಮ ಗಾಂಧೀಜಿ, ಇದು ಸಹ ರಿಪೀಟೆಡ್ ಆಗಿರೋ ಕ್ವಶನ್. 13ನೇ ಪ್ರಶ್ನೆ, ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ಏಕೆ. ಏಕೆಂದರೆ ಗರ್ಭದಲ್ಲಿರುವಂತಹ ಲಿಂಗ ಪತ್ತೆ ಹಚ್ಚುವುದನ್ನು ನಿಯಂತ್ರಿಸಲಿಕ್ಕೋಸ್ಕರ ಈ ಒಂದು ಕಾಯ್ದೆಯನ್ನು ತರಲಾಗಿದೆ. 14ನೇದು, ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಆವರ್ತ ಮಾರುತಗಳು ಉಂಟಾಗಲು ಕಾರಣವೇನು. ಸೊ ಒಂದು ಭೂಮಿ ಮತ್ತು ಸಾಗರಗಳ ನಡುವಿನ ಉಷ್ಣಾಂಶ ಮತ್ತು ಒತ್ತಡದ ವ್ಯತ್ಯಾಸದಿಂದಾಗಿ ಉಂಟಾಗ್ತವೆ. 15ನೇದು, ಆಯವ್ಯಯವನ್ನು ವ್ಯಾಖ್ಯಾನಿಸಿ. ಆಯವ್ಯಯ ಅಂದರೆ ಸರ್ಕಾರದ 1 ವರ್ಷದ ಆದಾಯ ಮತ್ತು ವೆಚ್ಚಗಳ ಕುರಿತು ತಯಾರಿಸಿದ ಅಂದಾಜು ಪಟ್ಟಿಯನ್ನೇ ಆಯವ್ಯಯ ಅಂತ ಹೇಳಿ ಕರೆಯಲಾಗ್ತದೆ. 16ನೇದು, ನಾನು ಭವಿಷ್ಯದಲ್ಲಿ ಮನೆ ಕಟ್ಟಬೇಕಿದೆ, ಅದಕ್ಕಾಗಿ ಈಗಿನಿಂದಲೇ ಉಳಿತಾಯ ಮಾಡಲು ತೆರೆಯಬಹುದಾದಂಥ ಅತ್ಯಂತ ಸೂಕ್ತ ಬ್ಯಾಂಕ್ ಖಾತೆ ಯಾವುದು ಕೇಳಿದರೆ ಆವರ್ತ ಠೇವಣಿ ಖಾತೆಯಾಗಿರ್ತದೆ. ಸೊ ಹಾಗಾಗಿ ಆವರ್ತ ಠೇವಣಿ ಅಂತ ಬರೆದ್ರೆ ಅಂಕ ಸಿಗ್ತದೆ. ಸೊ ಇದಿಷ್ಟು ನಿಮಗೆ 1 ಅಂಕದ ಪ್ರಶ್ನೆಗಳಾಗಿರ್ತದೆ. ನೆಕ್ಸ್ಟ್ ನಮಗೆ 3rd ಮೇನಲ್ಲಿ ಪ್ರತಿಯೊಂದು ಪ್ರಶ್ನೆಗೆ 2 ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕಿರ್ತದೆ. 17ನೇ ಪ್ರಶ್ನೆ, ಲೂಥರ್ ಗುಲಿಕರ್ ಕಾರ್ಬ್ ಪರಿಕಲ್ಪನೆಯ ಪ್ರಕಾರ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ವಿವರಿಸಿ. ಸೊ ಪಿ ಅಂತ ಹೇಳಿದ್ರೆ ಯೋಜಿಸುವಿಕೆ, ಎಸ್ ಅಂದರೆ ಸಿಬ್ಬಂದಿಗಳು, CO ಅಂದರೆ ಸಮನ್ವಯಗೊಳಿಸುವಿಕೆ, R ಅಂದರೆ ವರದಿ ನೀಡುವಿಕೆ, B ಅಂದರೆ ಆಯವ್ಯಯ ಸಿದ್ಧಪಡಿಸುವುದು, O ಅಂದರೆ ಸಂಘಟಿಸುವಿಕೆ, D ಅಂದರೆ ನಿರ್ದೇಶಿಸುವಿಕೆ. ಸೊ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದ್ದಾರೆ, ಆಹಾರ ಮತ್ತು ಕೃಷಿ ಸಂಸ್ಥೆಯ ಉದ್ದೇಶಗಳನ್ನು ವಿವರಿಸಿ. ಸೊ ಇದು ಸಹ ನಮಗೆ ಮಾಡೆಲ್ ಕ್ವಶನ್ ಪೇಪರ್ 2ರಲ್ಲಿ ರಿಪೀಟೆಡ್ ಆಗಿರೋ ಕ್ವಶನ್ ಆಗಿದೆ. 18ನೇ ಕ್ವಶನ್ನು, ವರದಕ್ಷಿಣೆಯ ಪಿಡುಗನ್ನು ಹೇಗೆ ನಿವಾರಿಸಬಹುದು. 1961ರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಯಾಗ್ತದೆ. ಅಪರಾಧಿಗಳಿಗೆ 5,000 ದಂಡ, 6 ತಿಂಗಳು ಜೈಲು. 1986ರಲ್ಲಿ ಕಾಯ್ದೆ ತಿದ್ದುಪಡಿ ಮಾಡಿ 5 ವರ್ಷ ಜೈಲು, 15,000 ದಂಡ. ಜನಜಾಗೃತಿ ಮತ್ತು ಅಂತರ್ಜಾತಿ ವಿವಾಹ ಮಾಡುವುದು, ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ. ಸೊ ಇದಿಷ್ಟು ಆ ಪ್ರಶ್ನೆಗೆ ಉತ್ತರವಾಗಿರ್ತದೆ. ಆ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟು ಸಾಮಾಜಿಕ ಸ್ಥಳ ವಿನ್ಯಾಸವು ಕಾಲದಿಂದ ಕಾಲಕ್ಕೆ ಹೇಗೆ ದೇಶದಿಂದ ದೇಶಕ್ಕೆ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದ್ದಾರೆ.
ಸೊ ಭಾರತದಲ್ಲಿ ಜಾತಿ ಪದ್ಧತಿಯು ಜಾರಿಯಲ್ಲಿದೆ. ಈ ಪದ್ಧತಿಯು ಮೇಲು ಕೀಳಿನ ವ್ಯವಸ್ಥೆಯಾಗಿದೆ. ಕೆಳ ಜಾತಿಯ ಜನರನ್ನು ಶೂದ್ರರು, ಅಸ್ಪೃಶ್ಯರೆಂದು ಪರಿಗಣಿಸಲಾಗ್ತದೆ. ಅಮೆರಿಕದಲ್ಲಿ ಬಿಳಿಯ ಚರ್ಮದ ಜನರು ಕಪ್ಪು ಚರ್ಮದ ಜನರನ್ನು ಗುಲಾಮರಂತೆ ನೋಡಿಕೊಳ್ಳುತ್ತಾರೆ. ನೆಕ್ಸ್ಟ್ 3ನೆಯ ಆಂಗ್ಲೋ ಮರಾಠ ಯುದ್ಧವು ಮರಾಠರ ಅವನತಿಗೆ ಕಾರಣವಾಗ್ತದೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ಇದನ್ನು ಸಹ ಲಾಸ್ಟ್ ಕ್ವಶನ್ ಪೇಪರಲ್ಲಿ 3ನೇ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರು ಮಕ್ಕಳ. ನೆಕ್ಸ್ಟ್ 20ನೇ ಪ್ರಶ್ನೆ, ರಾಜ್ಯ ಪುನರ್ವಿಂಗಡಣಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಹೆಸರಿಸಿ. ಸೊ 1953ರಲ್ಲಿ ಫಜಲ್ ಆಲಿ ಅಧ್ಯಕ್ಷತೆಯಲ್ಲಿ ರಾಜ್ಯ ಪುನರ್ವಿಂಗಡಣಾ ಆಯೋಗದ ನೇಮಕ ಆಗ್ತದೆ. KM ಪಣಿಕರ್, HS ಕುಂಜ್ರು ಸದಸ್ಯರಾಗಿರ್ತಾರೆ. 21ನೇ ಪ್ರಶ್ನೆ, ಭಾರತದಲ್ಲಿ ಬೆಳೆ ಮಾದರಿಯನ್ನು ಪ್ರಭಾವಿಸುವ ನೈಸರ್ಗಿಕ ಮತ್ತು ಸಾಮಾಜಿಕ ಅಂಶಗಳು. ಒಂದು ನೈಸರ್ಗಿಕ ಅಂಶಕ್ಕೆ ಬಂದರೆ ಭೂ ಸ್ವರೂಪ, ವಾಯುಗುಣ ಮತ್ತು ಮಳೆ. ಸಾಮಾಜಿಕ ಅಂಶಕ್ಕೆ ಬಂದರೆ ಸಂಪ್ರದಾಯ, ಮೂಢನಂಬಿಕೆ ಮತ್ತು ಅನಕ್ಷರತೆ. 22ನೇ ಪ್ರಶ್ನೆ, ಮಳೆ ನೀರಿನ ಕೊಯ್ಲಿನ ಪ್ರಾಮುಖ್ಯತೆಯನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ. ಸೊ ಜಲಸಂಪನ್ಮೂಲದ ಹಂಚಿಕೆ ತಾರತಮ್ಯದಿಂದ ಕೂಡಿದೆ. ಮಳೆಗಾಲದ ಅವಧಿ ಕಡಿಮೆಯಾಗಿದ್ದು ಹೆಚ್ಚು ಮಳೆ ಬೀಳುವ ಪ್ರದೇಶಗಳು ದೀರ್ಘವಾದ ಮಳೆರಹಿತ ಪ್ರದೇಶಗಳಾಗುತ್ತಿವೆ. ಬೇಸಿಗೆಯಲ್ಲಿ ನೀರಿನ ಕೊರತೆ ಕಂಡುಬರುತ್ತಿದೆ. ಜಲಕ್ಷಾಮದ ಪರಿಹಾರಕ್ಕೆ ಇರುವಂತಹ ಸರಳ ಮಾರ್ಗ ಮಳೆ ಕೊಯ್ಲಾಗಿದೆ. ನೆಕ್ಸ್ಟ್ 23ನೇ ಪ್ರಶ್ನೆ, ನೀತಿ ಆಯೋಗದ ಉದ್ದೇಶಗಳು ಯಾವ್ಯಾವು? ಸೊ ಇದನ್ನು ಸಹ ಮಾಡೆಲ್ ಕ್ವಶನ್ ಪೇಪರಲ್ಲಿ 3ರಲ್ಲಿ ಕೇಳಿದರೆ. ಸೊ ಯಾವ್ಯಾವ ತುಂಬ ರಿಪೀಟೆಡ್ ಆಗಿದೆ ಅವುಗಳಿಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ. 24ನೇದು, ಉದ್ಯಮಶೀಲತೆಯು ಒಂದು ಸೃಜನಾತ್ಮಕ ಕಾರ್ಯವಾಗಿದೆ, ವಿವರಿಸಿ. ಹೌದು, ಏಕೆಂದರೆ ಅದು ಕಷ್ಟ ಸಾಧ್ಯವಾದದ್ದನ್ನು ಗುರುತಿಸಿ ಕಾರ್ಯರೂಪಕ್ಕೆ ತರುವುದು, ಅನ್ವೇಷಿಸಿ ನಷ್ಟವನ್ನು ಲೆಕ್ಕಾಚಾರ ಹಾಕಿ ಲಾಭ ಗಳಿಸುವುದು. ಇದು ಒಂದು ಕಾರ್ಯವಿಧಾನವಾಗಿದೆ. ಅನ್ವೇಷಣೆಯನ್ನು ಕ್ರಮಬದ್ಧವಾಗಿ ವಿಶ್ಲೇಷಿಸುವಂತಹ ಕಾರ್ಯ, ಇದು ಒಂದು ತಂತ್ರಜ್ಞಾನವಾಗಿದೆ. ಇದಿಷ್ಟು 2 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ 4th ಮೇ 3 ಅಂಕದ ಪ್ರಶ್ನೆಗಳು. ಡಚ್ಚರ ವಿರುದ್ಧದ ಮಾರ್ತಾಂಡ ವರ್ಮನ ಹೋರಾಟವನ್ನು ವಿವರಿಸಿ. ಸೊ ಈ ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲಿ ಕೇಳಿರುವಂತಹ ಪ್ರಶ್ನೆಯಾಗಿದೆ. ಸೊ ಅವಾಗ ರಿಪೀಟೆಡ್ ಆಗಿರೋದನ್ನು ನಾನು ನಿಮಗೆ ಇಲ್ಲಿ ಜಸ್ಟ್ ಕ್ವಶನ್ ನಂಬರ್ಸನ್ನು ಕೊಟ್ಟಿದ್ದೀವಿ. ಸೊ ಇದಕ್ಕೆ ಆಪ್ಷನ್ ಕೊಟ್ಟು ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದಿಂದ ಉಂಟಾದ ಪರಿಣಾಮಗಳು. ಇದು ಸಹ ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲಿ ರಿಪೀಟೆಡ್ ಆಗಿರುವಂತಹ ಕ್ವಶನ್. ಮಾಡೆಲ್ ಕ್ವಶನ್ ಪೇಪರ್ 1 ಅಥವಾ 2ರಲ್ಲಿ ರಿಪೀಟೆಡ್ ಆಗಿರೋ ಕ್ವಶನ್ ಇದು. ನೆಕ್ಸ್ಟ್, ಪ್ರವಾಹದಿಂದ ಉಂಟಾಗುವ ಪರಿಣಾಮಗಳು ಯಾವ್ಯಾವು ಕೇಳಿದರೆ, ಜನರ ಆಸ್ತಿ ಪಾಸ್ತಿ ಹಾನಿ ಆಗ್ತದೆ, ಬೆಳೆ ಹಾನಿ ಆಗ್ತದೆ, ಭೂಮಿ ಹಾನಿ ಆಗ್ತದೆ. ನೆಕ್ಸ್ಟ್, ದೂರ ಸಂಪರ್ಕ, ವಿದ್ಯುತ್ ಸಂಪರ್ಕ ಅಸ್ತವ್ಯಸ್ತಗೊಳ್ತವೆ, ಸಾರಿಗೆ ಸೌಲಭ್ಯಕ್ಕೆ ತೊಂದರೆ, ಮಣ್ಣಿನ ಮೇಲ್ಭಾಗ ಕೊಚ್ಚಿ ಹೋಗ್ತದೆ, ರೋಗಗಳು ಉಲ್ಬಣವಾಗ್ತವೆ. ನೆಕ್ಸ್ಟ್, ಇದಕ್ಕೆ ಆಪ್ಷನ್ ಕೊಟ್ಟು ಭಾರತದಲ್ಲಿ ರಸ್ತೆಗಳ ಪ್ರಾಮುಖ್ಯತೆ ಕೇಳಿದ್ದಾರೆ ಮಕ್ಕಳ. ಸೊ ಭಾರತದ ಹಳ್ಳಿಗಳ ದೇಶ ಆಗಿರ್ತದೆ ಮತ್ತು ಕೃಷಿ ಪ್ರಧಾನ ದೇಶ. ಸೊ ಹಳ್ಳಿ ಮತ್ತು ಕೃಷಿಯ ಅಭಿವೃದ್ಧಿಗೆ ರಸ್ತೆ ಸಾರಿಗೆ ಅವಶ್ಯಕತೆ. ರೈತರು ತಾವು ಬೆಳೆದಂತಹ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಒಯ್ಯಲು, ಹಳ್ಳಿಗಳಿಗೆ ಬೇಕಾದ ಅವಶ್ಯಕ ವಸ್ತುಗಳನ್ನು ತರಿಸಿಕೊಳ್ಳಲು ರಸ್ತೆ ಸಾರಿಗೆ, ರೈಲು ಸಾರಿಗೆಗಳು ಪೂರಕವಾಗಿವೆ. ಸರಕು ಸಾಗಾಣಿಕೆಗೆ ರಸ್ತೆ ಮಾರ್ಗಗಳಿಂದ ಸಾಧ್ಯವಾಗಿದೆ ಮತ್ತು ಪ್ರತಿ ಹಳ್ಳಿಗೂ ಸಂಪರ್ಕವನ್ನು ಇದು ಕಲ್ಪಿಸ್ತದೆ. ನೆಕ್ಸ್ಟು, ಅಂಚೆ ಕಚೇರಿಗಳು ಹಲವಾರು ಹಣಕಾಸು ಸೇವೆಗಳನ್ನು ಒದಗಿಸ್ತವೆ. ಇದು ಸಹ ರಿಪೀಟೆಡ್ ಆಗಿರೋ ಕ್ವಶನ್. ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಸ್ವಯಂ ಉದ್ಯೋಗ ಪ್ರಾರಂಭಿಸಲು ಉದ್ಯಮಿಗಳಿಗೆ ಹಲವಾರು ಹಣಕಾಸು ಸಂಸ್ಥೆಗಳು ಸಾಲವನ್ನು ನೀಡುತ್ತವೆ, ವಿವರಿಸಿ. ಹೌದು, ಯಾವ್ಯಾವಪ್ಪ ಅಂತ ಹೇಳಿದರೆ ಭಾರತದ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕು, ಆಮದು ಮತ್ತು ರಫ್ತು ಬ್ಯಾಂಕು, ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಯ ರಾಷ್ಟ್ರೀಯ ಬ್ಯಾಂಕು ನಬಾರ್ಡ್. ನೆಕ್ಸ್ಟ್, ಭಾರತೀಯ ಕೈಗಾರಿಕಾ ಹಣಕಾಸು ನಿಗಮ, ಭಾರತೀಯ ರಾಜ್ಯ ಹಣಕಾಸು ನಿಗಮ, ಭಾರತೀಯ ಜೀವ ವಿಮಾ ನಿಗಮಗಳು. 28ನೇ ಪ್ರಶ್ನೆ, ಸಾರ್ವಜನಿಕ ಹಣಕಾಸು ವೈಯಕ್ತಿಕ ಹಣಕಾಸಿಗಿಂತ ಹೇಗೆ ವಿಭಿನ್ನವಾಗಿದೆ? ಇದು ಮಾಡೆಲ್ ಕ್ವಶನ್ ಪೇಪರ್ 3ನಲ್ಲಿ ಕೇಳಿದ್ದಾರೆ. ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಅಧಿಕಾರ ವಿಕೇಂದ್ರೀಕರಣವು ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆಯನ್ನು ಎತ್ತಿ ಹಿಡಿಯುತ್ತದೆ ಹೇಗೆ? ಏಕೆಂದರೆ ಪ್ರತಿಯೊಂದು ಹಳ್ಳಿಯು ಆಡಳಿತದ ಅಧಿಕಾರ ಹಾಗೂ ಹಳ್ಳಿಯ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹಳ್ಳಿಯ ಜನರಿಗೆ ವಹಿಸಿಕೊಡುವುದನ್ನು ವಿಕೇಂದ್ರೀಕರಣ ಅಂತೀವಿ. ಸ್ವಾವಲಂಬಿ, ಸ್ವಯಂಪೂರ್ಣ ಮತ್ತು ಸಮೃದ್ಧ ಗ್ರಾಮಗಳ ನಿರ್ಮಾಣ, ಇದನ್ನೇ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯ ಅಂತ ಹೇಳಿ ಕರೆದಿದ್ದು. ನಿರ್ಧಾರ ಕೈಗೊಳ್ಳುವಲ್ಲಿ ಜನರ ಸಹಭಾಗಿತ್ವ, ಸಹಾನುಭೂತಿ, ಸಹಕಾರದಂತಹ ಮಾನವೀಯ ಮೌಲ್ಯಗಳ ವೃದ್ಧಿ ಎಲ್ಲ ರೀತಿಯ ಶೋಷಣೆಗಳನ್ನು ತಡೆಯುತ್ತದೆ. 29ನೇ ಪ್ರಶ್ನೆ, ಅಲಿಗರ್ ಚಳುವಳಿಯ ಉದ್ದೇಶವನ್ನು ತಿಳಿಸಿ. ಸೊ ಇದು ಮುಸಲ್ಮಾನರು ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ತಾತ್ವಿಕ ವಿಚಾರಗಳನ್ನು ಬದಲಿಸಿಕೊಂಡು ಪೂರ್ವ ಪಶ್ಚಿಮಗಳ ವಿಚಾರ ಸಂಗಮಕ್ಕೆ ಬೆಂಬಲಿಸುವುದು. 1875ರಲ್ಲಿ ಸರ್ ಸೈಯದ್ ಅಹಮದ್ ಖಾನ್ ಅಲಿಗರ್ನ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಸ್ಥಾಪಿಸ್ತಾರೆ. ಇದೇ ಮುಂದೆ ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾನಿಲಯ ಆಗ್ತದೆ.
ಮುಸ್ಲಿಂ ಸಮುದಾಯಕ್ಕೆ ಆಧುನಿಕ ಶಿಕ್ಷಣ ನೀಡುವುದು ಪಾಶ್ಚಾತ್ಯ ಶಿಕ್ಷಣದ ಜೊತೆ ಧಾರ್ಮಿಕ ಶಿಕ್ಷಣ ನೀಡುವ ಉದ್ದೇಶವಾಗಿರುತ್ತದೆ. ಪಾಶ್ಚಾತ್ಯ ಶಿಕ್ಷಣದಿಂದ ನವೀಕೃತ ಸಮಾಜ ನಿರ್ಮಾಣ ಸಾಧ್ಯವೆಂದರು. ನೆಕ್ಸ್ಟು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಹಲವು ಕಾರಣಗಳಿಂದಾಗಿ ವಿಫಲವಾಗುತ್ತದೆ. ಸೊ ಅದು ಸಹ ರಿಪೀಟೆಡ್ ಆಗಿರೋ ಕ್ವಶನ್ನೇ. ನೆಕ್ಸ್ಟ್ ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ಕೇಳಿದ್ದಾರೆ. ಸೊ ತುಂಬ ಕ್ವಶನ್ಸ್ ರಿಪೀಟ್ ಆಗಿದೆ ಮಕ್ಕಳ 4ನೇ ಮಾಡೆಲ್ ಕ್ವಶನ್ ಪೇಪರಲ್ಲಿ. ಹಾಗಾಗಿ ಅವು ರಿಪೀಟ್ ಆಗಿರೋ ಕ್ವಶನ್ಸನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡಿ. ನಿರುದ್ಯೋಗಕ್ಕೆ ಕಾರಣವೇನು? ಇದು ಸಹ ರಿಪೀಟೆಡ್ ಆಗಿದೆ. ಅತಿಯಾದ ಜನಸಂಖ್ಯೆ, ಯಾಂತ್ರೀಕರಣ, ಶ್ರಮ ವಿಭಜನೆ, ಬಂಡವಾಳದ ಕೊರತೆ, ಅನಕ್ಷರತೆ, ಸಾಮಾಜಿಕ ಅಸಮಾನತೆ. ಸೊ ನೆಕ್ಸ್ಟು 4 ಅಂಕದ ಪ್ರಶ್ನೆಗಳು ಬರ್ತದೆ ಇಲ್ಲಿ. 34ನೇ ಪ್ರಶ್ನೆ, ಕಿತ್ತೂರಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣರ ಪಾತ್ರವನ್ನು ವಿವರಿಸಿ. ಸೊ ರಾಯಣ್ಣನು ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದು ನನ್ನ ಆದ್ಯ ಕರ್ತವ್ಯ ಅಂತೇಳಿ ಭಾವಿಸ್ತಾರೆ. ರಾಣಿ ಚೆನ್ನಮ್ಮಳ ಜೊತೆ ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ. ಸೈನಿಕರನ್ನು ಸಂಘಟಿಸಿ ಗುಪ್ತ ಸಭೆಗಳನ್ನು ನಡೆಸ್ತಾರೆ. ನಂದಗಡ, ಖಾನಾಪುರ್ ಕಾರ್ಯಾಚರಣೆಯ ಸ್ಥಳಗಳಾಗಿದ್ದವು. ರಾಯಣ್ಣನ ತಕ್ಷಣದ ಉದ್ದೇಶ ಶಿಕ್ಷಣ, ಬ್ರಿಟಿಷರ ಆಡಳಿತದ ಯಂತ್ರದ ಅಂಗವಾದ ತಾಲೂಕು ಕಚೇರಿ ಖಜಾನೆ ಲೂಟಿ ಮಾಡುವುದು. ಅಮಲ್ದಾರನಾಗಿದ್ದ ಕೃಷ್ಣರಾಯನ ಸಂಚಿಗೆ ಬಲಿಯಾಗ್ತಾನೆ. ಇಂಗ್ಲಿಷ್ ಸೈನ್ಯ ಬಂಧಿಸಿ ಧಾರವಾಡ ಜೈಲಿನಲ್ಲಿಟ್ಟು 1831 ಜನವರಿ 26ರಂದು ಗಲ್ಲಿಗೆ ಏರಿಸ್ತಾರೆ. ಸೊ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಆನಿ ಬೆಸೆಂಟರ ಸುಧಾರಣಾ ಕ್ರಮಗಳನ್ನು ಕೇಳಿದ್ದಾರೆ. ಸೊ ಆನಿ ಬೆಸೆಂಟ್ ಒಬ್ಬರು ಐರ್ಲೆಂಡ್ ದೇಶದ ಮಹಿಳೆ ಆಗಿರ್ತಾರೆ. ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಯಾನವನ್ನು ಆರಂಭಿಸ್ತಾರೆ. ಸಮಾಜದಲ್ಲಿ ಸಮಾನತೆ, ಸೋದರತೆಯನ್ನು ಬೆಳೆಸುವುದು. ನ್ಯೂ ಇಂಡಿಕಾ ಪತ್ರಿಕೆಯನ್ನು ಆರಂಭಿಸ್ತಾರೆ. ಸ್ವಾತಂತ್ರ್ಯ ಚಳುವಳಿಗೆ ಬೆಂಬಲ ನೀಡ್ತಾರೆ. 1916ರಲ್ಲಿ ಹೋಮ್ ರೂಲ್ ಚಳುವಳಿ ಆರಂಭಿಸ್ತಾರೆ. 1917ರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಸಮಾಜದಲ್ಲಿ ಸಾಮರಸ್ಯ ಬೆಳೆಸಲು ಪ್ರಯತ್ನಿಸ್ತಾರೆ. ನೆಕ್ಸ್ಟ್, ಮಣ್ಣಿನ ಸಂರಕ್ಷಣೆಯು ಅತ್ಯಂತ ಅವಶ್ಯಕವಾಗಿದೆ ಏಕೆ? ಯಾಕೆಂದರೆ ಮಣ್ಣಿನ ಫಲವತ್ತತೆ ನಾಶವಾಗ್ತದೆ. ನದಿಯ ಪಾತ್ರದಲ್ಲಿ ಹೂಳು ತುಂಬುವುದರಿಂದ ನದಿಗಳು ತಮ್ಮ ಪಾತ್ರವನ್ನೇ ಬದಲಾಯಿಸ್ತವೆ. ಬರಗಾಲ ಪರಿಸ್ಥಿತಿ ಸಂಭವಿಸ್ತದೆ. ಸಸ್ಯವರ್ಗ ಒಣಗ್ತದೆ. ನದಿಯಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗ್ತದೆ. ಜಲಾಶಯಗಳಲ್ಲಿ ಹೂಳು ತುಂಬಿ ನೀರಿನ ಸಂಗ್ರಹ ಸಾಮರ್ಥ್ಯ ಕಡಿಮೆ ಆಗ್ತದೆ. ಭೂಸವೆತದಿಂದ ಭೂಮಿಯಲ್ಲಿ ಇಂಗುವ ನೀರಿನ ಪ್ರಮಾಣ ಕಡಿಮೆ ಆಗ್ತದೆ. ಸೊ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಕೈಗಾರಿಕೆಗಳು ಭಾರತದಲ್ಲಿ ಕೆಲವೇ ಪ್ರದೇಶಗಳಲ್ಲಿ ಸ್ಥಾನೀಕರಣಗೊಂಡಿವೆ. ಸೊ ಇದನ್ನು ಸಹ ಕೇಳ್ತಾರೆ. ಭಾರತದಲ್ಲಿ ಕೈಗಾರಿಕಾ ಸ್ಥಾನೀಕರಣ ಅಂತ ಕೇಳಿದರೆ ಅದೇ ಸೇಮ್ ಪಾಯಿಂಟ್ಸ್ ಇರ್ತದೆ. ಸೊ ಹಾಗಾಗಿ ಅದು 8 ಪಾಯಿಂಟ್ಸನ್ನು ಬರೆದ್ರೆ ಸಾಕು. ಸೊ ಇದು ಸಹ ರಿಪೀಟೆಡ್ ಆಗಿರೋ ಕ್ವಶನ್ನು. 36ನೇ ಪ್ರಶ್ನೆ, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರವಾದಿಗಳ ಪಾತ್ರ. ಸೊ ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಅಂತ ಹೇಳಿ ಇವರು ಕರೀತಾರೆ. ಪೂರ್ಣ ಸ್ವರಾಜ್ಯ ಇವರದ ಗುರಿಯಾಗಿರ್ತದೆ. ಅರವಿಂದ್ ಘೋಷ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್, ತಿಲಕರು ಇದರ ಪ್ರಮುಖರಾಗಿರ್ತಾರೆ. ಬಂಗಾಳದ ವಿಭಜನೆಯನ್ನು ವಿರೋಧಿಸ್ತಾರೆ. ಸ್ವದೇಶಿ ಚಳುವಳಿ ಆರಂಭಿಸ್ತಾರೆ. ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸ್ತಾರೆ. ತಿಲಕರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುವೆ ಎಂಬ ಘೋಷಣೆಯನ್ನು ಹೊರಡಿಸ್ತಾರೆ. ಗಣೇಶ, ಶಿವಾಜಿ ಉತ್ಸವವನ್ನು ಆರಂಭಿಸ್ತಾರೆ. ತಿಲಕರು ಬ್ರಿಟಿಷರಿಂದ ಬಂಧನಕ್ಕೊಳಗಾಗ್ತಾರೆ. ಜೈಲಿನಲ್ಲಿಯೇ ಗೀತಾ ರಹಸ್ಯ ಎಂಬ ಗ್ರಂಥವನ್ನು ಸಹ ರಚಿಸ್ತಾರೆ. 37ನೇದು, ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಆಗುವ ತಾರತಮ್ಯವನ್ನು ಹೋಗಲಾಡಿಸಲು ಹಲವಾರು ಉಪಕ್ರಮಗಳನ್ನು ಕೈಗೊಳ್ಳಲಾಗಿದೆ, ಸಮರ್ಥಿಸಿ. ಸೊ ಯಾವುದೆಲ್ಲ ಅಂತೇಳಿದರೆ, ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 2019, ಸ್ಮೈಲ್ ಯೋಜನೆ, ಇವರ ಕಲ್ಯಾಣಕ್ಕಾಗಿ ಸಮಗ್ರ ಪುನರ್ವಸತಿ ಯೋಜನೆ, ಗರಿಮಾ ಗೃಹ ಯೋಜನೆ, ರಾಷ್ಟ್ರೀಯ ಪರಿಷತ್ ಸ್ಥಾಪನೆ, 2008ರ ತಮಿಳುನಾಡು ಲಿಂಗತ್ವ ಅಲ್ಪಸಂಖ್ಯಾತ ಕ್ಷೇಮಾಭಿವೃದ್ಧಿ ಮಂಡಳಿ ಸ್ಥಾಪನೆ, 2017ರಲ್ಲಿ ಕರ್ನಾಟಕ ಸರ್ಕಾರದ ಲಿಂಗತ್ವ ಅಲ್ಪಸಂಖ್ಯಾತರ ರಾಜ್ಯ ನೀತಿ, ರಾಜ್ಯ ಸರ್ಕಾರ ಹುದ್ದೆಗಳಿಗೆ ನೇಮಕಾತಿಯಲ್ಲಿ 1% ಮೀಸಲಾತಿ, ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್ಸ್ ಪರ್ಸನ್ಸ್. ಸೊ ಇದೆಲ್ಲ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಆಗುವಂಥ ತಾರತಮ್ಯವನ್ನು ತಡೆಗಟ್ಟಲು ಕೈಗೊಂಡಿರುವ ಕ್ರಮಗಳಾಗಿರ್ತವೆ. ಸೊ ಇದಿಷ್ಟು ನಿಮಗೆ 4 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ 6th ಮೇನ್, ಕೆಳಗಿನಲ್ಲಿ ಯಾವುದಾದ್ರೂ 5 ನಿಮಗೆ ಕೊಟ್ಟಿರುವುದನ್ನು ಭಾರತ ನಕ್ಷೆಯಲ್ಲಿ ಗುರುತಿಸಬೇಕು. ಸೊ ಇಲ್ಲಿ ನೋಡಿ, ಇದಿಷ್ಟನ್ನು ಕೊಟ್ಟಿದ್ದಾರೆ ಮಕ್ಕಳ. ಈ 10 ಸ್ಥಳಗಳಲ್ಲಿ ಯಾವುದಾದ್ರೂ ನೀವು 5ಅನ್ನು ನೀವು ಮಾರ್ಕ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾರ್ಕ್ ಆಗಿರೋದನ್ನು ಕೊಡಲಾಗಿದೆ. ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ನಿಮಗೆ 4 ಮಾಡೆಲ್ ಕ್ವಶನ್ ಪೇಪರು ಸೋಷಿಯಲ್ ಸಬ್ಜೆಕ್ಟಿಗೆ ಸಂಬಂಧಿಸಿದಂತೆ ಕಂಪ್ಲೀಟ್ ಆಗಿದೆ. ಸೊ ಉಳಿದಂಥವುಗಳನ್ನ ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ, ಬೇರೆ ಸಬ್ಜೆಕ್ಟಿಗೆ ಸಂಬಂಧಿಸಿದಂತೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.